ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಸೈಲೆಂಟ್, ತುಂಬ ಸ್ಟ್ರಿಕ್ಟ್, ಪಂಕ್ಚುವಲ್ ಆಗಿರುವಂಥ ಬಾಸ್. ಆ್ಯಂಡ್ ಅದನ್ನೆಲ್ಲನೂ ನಾನು ಆ ರೂಲ್ನ ಬ್ರೇಕ್ ಮಾಡೋದು ನನ್ನ ತಮ್ಮಂಗೋಸ್ಕರ ಮಾತ್ರ. ಸೊ ಹಾಗಾಗಿ ದ್ಯಾಟ್ ಇಸ್ ಮೈ ಕ್ಯಾರೆಕ್ಟರ್ ಹಿಯರ್. ಆ್ಯಂಡ್ ನನಗೆ ತಮ್ಮ ಅಂದರೆ ಪ್ರಾಣ. ಆ್ಯಂಡ್ ಸೇಮ್ ಗೋಸ್ ಟು ಮೈ ಮಾಮ್ ಆಲ್ಸೋ. ದ್ಯಾಟ್ ಇಸ್ ಮೈ ಕ್ಯಾರೆಕ್ಟರ್. ಸೊ ನೆಕ್ಸ್ಟ್ ನಾನು ಪಾತ್ರ ಮಾಡ್ತಾ ಇರೋದು ತಿಲಕ್ ದೇಶ್ಮುಖ್ ಅಂತ. ತುಂಬಾ ಫನ್ ಲವಿಂಗ್ ಕ್ಯಾರೆಕ್ಟರ್ ಇದು. ಆಗಲೇ ಅಣ್ಣ ಹೇಳಿದಾಗಲೇ ಅಣ್ಣಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಕೂಡ. ಬಟ್ ಅಣ್ಣ ನನ್ಗಿಂತ ಜಾಸ್ತಿ ಪ್ರೀತಿ ಮಾಡ್ತಾನೆ ನನ್ನನ್ನ. ನನಗೆ ಅಣ್ಣ ಉಸಿರಾದ್ರೆ ಪ್ರಾಣ ಬಂದು ಪವಿತ್ರ. ನಾನು ಮನೇಲಿ ಮುದ್ದಿನ ಮಗ, ಎಲ್ಲರಿಗೂ ಒಂಥರ ಪ್ಯಾಂಪರ್ಡ್ ಕಿಡ್. ಯಾರು ಜಾಸ್ತಿ ಟೆನ್ಷನ್ ಇಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಎಂಜಾಯ್ ಮಾಡಬೇಕು, ಫನ್ ಮಾಡಬೇಕು ಅಂತ ಇರೋನು. ಸೊ ಯಾ, ದಿಸ್ ಇಸ್ ಮೈ ಕ್ಯಾರೆಕ್ಟರ್. ಪವಿತ್ರ. ನನ್ನ ಹೆಸರು ಅಮೂಲ್ಯ ಅಂತ. ನಾನು ಪವಿತ್ರ ಬಂಧನದಲ್ಲಿ ಪವಿತ್ರ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಪವಿತ್ರ ಹೇಗೆ ಅಂತಂದರೆ ತುಂಬ ಫನ್ ಲವಿಂಗ್, ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾಳೆ. ಹಾಗೆ ಯಾರಾದರೂ ಏನಾದರೂ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಸ್ಟ್ಯಾಂಡ್ ತೊಗೊಳ್ತಾಳೆ. ಯೋಚನೆ ಮಾಡೋಕ್ಕೆ ಮುಂಚೆ ಮಾತಾಡೋದು, ಆಮೇಲಿಂದ ಇನ್ನೂ ಎಡ್ವರ್ಟ್ ಆಯಿತು ಅಂತ ಕೊರಗೋದು. ಸೊ ಈಗ ಸದ್ಯಕ್ಕೆ ನನ್ನ ತಮ್ಮಂಗೆ ಹುಷಾರಿಲ್ಲ. ಸೊ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೋಸ್ಕರ ನಾನು ಒಂದು ಒಳ್ಳೆ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಹಾಗೆ ಕೆಲಸ ಸಿಕ್ಕಿ ಮನೇಲಿ ಎಲ್ಲ ಸ್ವಲ್ಪ ಸೆಟಲ್ ಆದಮೇಲಿಂದ ನಮ್ಮ ಅಪ್ಪನ ಹತ್ರ ನಮ್ಮಿಬ್ಬರು ಮದುವೆ ವಿಷಯ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ನನ್ನ ಪಾತ್ರದ ಪರಿಚಯ. ಥ್ಯಾಂಕ್ ಯು. ರಾಧಿಕಾ ಅವರೇ ನಮಸ್ಕಾರ. ನನ್ನ ಹೆಸರು ಅನುಷಾ ರಾವ್. ಇಲ್ಲಿ ರಾಧಿಕಾ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಮನೆಯ ಹಿರಿ ಸೊಸೆ. ನನಗೆ ಇಬ್ಬರು ಮುದ್ದಾದ ಮಕ್ಕಳು, ದೇವ್ ಮತ್ತು ತಿಲಕ್. ಇಬ್ಬರು ತುಂಬ ಡಿಫ್ರೆಂಟ್ ಆಗಿದ್ದಾರೆ. ನಾನು ಒಂದು ಸ್ಟ್ರಿಕ್ಟ್ ತಾಯಿ ಅಂತ ಹೇಳ್ಬೋದು, ಅಂದರೆ ವೆರಿ ಪ್ರಾಂಪ್ಟ್. ಒಂದು ಕಂಪನಿನ ನಡೆಸ್ಕೊಂಡು ಬಂದಿರೋಂಥ ಹೆಣ್ಮಗಳು ನಾನು. ಇನ್ನು ಮುಂದೆ ಏನಾಗುತ್ತೆ ಅಂತ ಇದೇ ಮಂಗಳವಾರ 27ನೇ ತಾರೀಕಿಂದ ನೀವು ನೋಡ್ಬೋದು, ರಾತ್ರಿ 10 ಗಂಟೆಗೆ. ಥ್ಯಾಂಕ್ ಯು. ನಾನು ಅಶೋಕ್ ಹೆಗಡೆ. ಇದರಲ್ಲಿ ಪ್ರಬೋಧ್ ದೇಶ್ಮುಖ್ ಅಂತ. ತುಂಬ ಒಂದು ಒಳ್ಳೆಯ ಪಾತ್ರ. ಈ ಕಥೆ ಹೋಗೋಕ್ಕೆ ನನ್ನ ಕೊಡುಗೆನೂ ಸ್ವಲ್ಪ ಇದು. ಕಲರ್ಸ್ ಕನ್ನಡಕ್ಕೆ ಜೆ ಡಿ ಸರಿಗೆ ಮತ್ತು ಶ್ರೀದೇವಿ ಮೇಡಮ್, ಡೈರೆಕ್ಟರ್ ಸರು, ಪ್ರೊಡ್ಯೂಸರ್ಗಳು ಎಲ್ರಿಗೂ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಅದ್ಭುತವಾದಂಥ ಒಂದು ಕಲಾವಿದರ ತಂಡ ಇದೆ. ಸೂರಜ್ ಇರ್ಬೋದು, ತಿಲಕ್ ಇರ್ಬೋದು, ಮೇಡಮ್. 100% ನಾವು ರಂಜಿಸ್ತೀವಿ ಜನರನ್ನ. ಇದಕ್ಕೂ ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಾರಿ ಶೆಟ್ಟಿ ಅಂತ. ಸೊ ನಮ್ಮ ಪವಿತ್ರ ಬಂಧನದಲ್ಲಿ ನಾನು ನಮ್ರತ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ನಾನು ಝೀಯಿಂದ ಆಚೆ ಬಂದ್ಮೇಲೆ ಎಲ್ಲರೂ ಕಾಯ್ತಾ ಇದ್ರು, ಜನ ಕೇಳ್ತಾ ಇದ್ರು ಮಾಯ ಅವ್ರು ಎಲ್ಲಿ ಮಾಯಾಗಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಮಾಯ ಎಲ್ಲಿ ಮಾಯಾಗಿ ಹೋಗಿಲ್ಲ, ಬಟ್ ಅಲ್ಲಿಂದ ಮಾಯ ಆಗಿಲ್ಲ ನಮ್ರತ ಬರ್ತಾ ಇದ್ದೀನಿ ನಾನು ವೆರಿ ಸೂನ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಕಲರ್ಸಲ್ಲಿ ನಾವು ಇಲ್ಲಿವರೆಗೂ ನೋಡಿದ ಹಾಗೆ ಯಾವುದೇ ನೆಗೆಟಿವ್ ಪಾತ್ರ ಆಗಿರ್ಬೋದು, ಅದರಲ್ಲಿ ಅವರೊಂದು ಸ್ವಲ್ಪ ಅದು ಮನಿ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಆ ಪವರ್ಗೋಸ್ಕರ ಮೇ ಬಿ ಅವರೊಂದು ಸ್ವಲ್ಪ ಹೀರೋ ಹಿಂದೆ ಇರ್ತಾರೆ. ಆ ಥರ ನಾನು ನೋಡ್ಕೊಂಡು ಬಂದಿರೋದು. ಬಟ್ ಇಲ್ಲಿ ನಮ್ರತ ಕ್ಯಾರೆಕ್ಟರ್ ಏನು ಸ್ಪೆಷಲ್ ಅಂದರೆ, ಶಿ ಈಸ್ ಓನ್ಲಿ ಒಬ್ಸೆಸಿವ್ ಅಬೌಟ್ ದೇವ್. ಶಿ ಡಸಂಟ್ ವಾಂಟ್ ಮನಿ, ಶಿ ಡಸಂಟ್ ವಾಂಟ್ ಫೇಮ್, ಅದು ಇದು ಏನು ಬೇಕಾಗಿಲ್ಲ. ಶಿ ಇಸ್ ಓನ್ಲಿ ಶಿ ಇಸ್ ಮ್ಯಾಡ್ಲಿ ಇನ್ ಲವ್ ವಿತ್ ದೇವ್. ಸೊ ದೇವ್ಗೋಸ್ಕರ ಏನು ಬೇಕಾದ್ರೂ ಮಾಡುವಂಥ ಕ್ಯಾರೆಕ್ಟರ್. ಸೊ ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಆ್ಯಂಡ್ ನಮ್ಮ ಮಧು ಸರ್ ಆಗಿರಲಿ, ಮಹೇಶ್ ಸರ್ ಆಗಿರಲಿ, ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಈ ಪಾತ್ರಕ್ಕೆ ಚೂಸ್ ಮಾಡಿದ್ದಕ್ಕೆ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಖುಷಿ ಇದೆ ಈ ಪಾತ್ರ ಎಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನೋದಕ್ಕೆ. ಹಾಗೆ ನಮ್ಮ ಇಡೀ ತಂಡದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಒಳ್ಳೆಯ ಟೀಮ್ ಸಿಕ್ಕಿದೆ ಮತ್ತೆ ನನಗೆ. ಸೊ ಕಲರ್ಸಲ್ಲಿ ನಾನು ಇವತ್ತು ಕೆಲಸ ಮಾಡಿರಲಿಲ್ಲ, ಕಲರ್ ಸೂಪರಲ್ಲಿ ಕೆಲಸ ಮಾಡಿದ್ದೆ. ಸೊ ಕಲರ್ಸಲ್ಲಿ ಕೆಲಸ ಮಾಡ್ತಿರೋದು ಖುಷಿ ಇದೆ ನನಗೆ. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಹೇಳಬೇಕು ಅಂದರೆ ಎಲ್ಲರೂ ಅದ್ಭುತವಾದ ನಟರು, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಸೂರಜ್ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್. ಹೊಸದಾಗಿ ನಮ್ಮ ಸೀರಿಯಲಿಂದ ಲಾಂಚ್ ಆಗ್ತಿದ್ದಾರೆ, ತುಂಬ ಖುಷಿ ಇದೆ. ಹಾಗೆ ಆದಷ್ಟು ಬೇಗ, ಇನ್ನು 27 ದಿನ ತುಂಬ ಕಮ್ಮಿ ಇದೆ. ನಿಮ್ಮ ಕಲರ್ಸ್ ಕನ್ನಡದಲ್ಲಿ 10 ಗಂಟೆಗೆ ಬರ್ತಾ ಇದ್ದೀವಿ. ಎಲ್ಲರೂ ನೋಡಿ ನಮ್ಮ ಈ ತಂಡಕ್ಕೆ ಆಶೀರ್ವಾದ ಇರಲಿ, ಹಾಗೆ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.
ವಧುವರೇ. ಎಲ್ರಿಗೂ ಥ್ಯಾಂಕ್ ಯು. ಮೊದಲನೇದಾಗಿ ನನ್ನನ್ನು ಸೀಲಿದ್ದವ್ರನ್ನ ಎಲ್ಲ ಸಿಗಕ್ಕೆ ಹೋಗಿದ್ದು ಪೊಲೀಸರು, ಅವರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನ ನಂಬಿ ಈ ಕತೆನ ಕೊಟ್ಟಂತಹ ಜೆ ಡಿ ಸರ್ಗೆ ಥ್ಯಾಂಕ್ ಯು. ಅಂದರೆ ಇದು ಒಂದು ಯುನಿಕ್ ಕತೆ ಅಂತ ಹೇಳ್ಬೋದು. ಅಂದರೆ ಪವಿತ್ರ ಬಂಧನ ಅಂದರೆ ಒಂದು ಪವಿತ್ರವಾದ ಬಂಧನದೊಳಗೆ ಇದ್ದಾಳೆ. ಅದು ಪವಿತ್ರವಾದ ಬಂಧನದೊಳಗೆ ಇರೋದ್ರಿಂದನೇ ಆ ಕತೆಗೆ ಪವಿತ್ರ ಬಂಧನ ಅಂತ ಹೇಳೋದು. ಅಂದರೆ ಈಗೆಲ್ಲ ಹೆಂಗೆ ಅಂತಂದರೆ ಗೊತ್ತಿಲ್ಲ ಇದು ತಪ್ಪು ಸರಿ ಅಂತ. ಅಂದರೆ ಗಂಡ್ಮಕ್ಳು ಮಾಡೋ ಎಡವಟ್ಟುಗಳಿಂದ ಹೆಣ್ಮಕ್ಳು ಸಫರ್ ಆಗ್ತಾರೆ ಅಂತ. ಅದೊಂದು ಈಗ ತಮ್ಮ ಪವಿತ್ರ ಇಷ್ಟಪಟ್ಟಿರ್ತಾರೆ, ಅವಳೊಂದು ಬಂಧನ ಸಿಗಾಕೊಂಡಿರ್ತಾರೆ. ತಮ್ಮನ ಆಸೆನ ಈಡೇರಿಸೋಕ್ಕೋಸ್ಕರ ಅಣ್ಣ ಮದುವೆ ಆಗ್ತಾನೆ. ಪವಿತ್ರ ತನಗಿಷ್ಟ ಇಲ್ಲದೆ ಮದುವೆ ಆಗ್ತಾನೆ. ಆ ಒಂದು ಬಂಧನ ಸಿಗಾಗ್ತದೆ. ಎಲ್ಲರೂ ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ವಿ, ಚೆನ್ನಾಗಿ ಬರ್ತಿದ್ದ ನನ್ನ ಪರ್ಸನಲ್ ಒಪಿನಿಯನ್. ಒಳ್ಳೆ